ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಅಫ್ಕೋರ್ಸ್ ನಂದು ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಆಗಿದ್ದಾರೆ. ಆದರೂ ಸ್ಪೆಷಲಾಗಿ ಏನಾದರೂ ವೀಡಿಯೋ ಮಾಡಿ ಹಾಕೋಣ ಯೂಟ್ಯೂಬಲ್ಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ, ಈಗ ನೀವು ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಮಾಡಬೇಕು, ವ್ಲಾಗ್ಸ್ನ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಫಸ್ಟು ಹೇಗೆ ಸ್ಟಾರ್ಟ್ ಮಾಡಿಬಿಟ್ಟೆ, ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಮಾಡೋದನ್ನು ಹೇಗೆ ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ಏನೇನು ಸ್ಟೆಪ್ಸ್ ಬಂತು ಅಂದರೆ, ಏನೇನು ಕಷ್ಟ ಅಂತ ಅನಿಸ್ತಾರಲ್ಲ, ಏನೇನು ಹರ್ಟ್ ಆಯಿತು, ಏನೇನು ಕಷ್ಟಗಳು ಬಂತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಹೇಳ್ಬಿಡ್ತೀನಿ. ಫಸ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದು ಜುಲೈ 2025 ಅಂದರೆ ನಂದು ಮದುವೆ ಆಗಿದ್ದು ಜೂನಲ್ಲಿ ಮದುವೆ ಆಯಿತು. ನಂದು ಜೂನ್ 7-8 ನನ್ನ ಮದುವೆ ಆಯಿತು. ಅದಾದಮೇಲೆ ಜುಲೈಯಿಂದ ಸ್ಟಾರ್ಟ್ ಮಾಡಿದೆ ವೀಡಿಯೋಸ್ನ ಮಾಡೋಕ್ಕೆ, ಮೀನ್ಸ್ ಡೈಲಿ ವ್ಲಾಗ್ಸ್ನ ಮಾಡೋದು. ಆವಾಗ ನಾನು ಕಾಲೇಜ್ಗೆ ಜಾಬ್ಗೆ ಹೋಗ್ತಾ ಇದ್ದೆ ಅಲ್ವಾ, ಆವಾಗ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟಿಂಗು ಯಾರೂ ಏನೂ ಅಂತ ಇರಲಿಲ್ಲ, ಏನೋ 1 ದಿನ 2 ದಿನ ಮಾಡ್ತಾಳೆ ಅಂತ ಅಂದ್ಕೊಂಡ್ರು. ಬಟ್ ನಾನು ಯಾವ BSc ಅಷ್ಟೇ ನನಗೆ ವೀಡಿಯೋಸ್ನ ಮಾಡಬೇಕು, ನಾನು MSc ಓದ್ತಾ ಇರಬೇಕಾದ್ರೂ ಅಷ್ಟೇ ನಾನು ವೀಡಿಯೋಸ್ನ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಮಾಡಬೇಕು, ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಎಜುಕೇಷನ್ ಮುಗಿಲಿ, ಒಂದು ಜಾಬ್ ತೊಗೊಂಡು ಆಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಅದಾದಮೇಲೆ ಜಾಬ್ ಎಲ್ಲ ಸಿಕ್ತು. ಅದಾದಮೇಲೆ ವೀಡಿಯೋಸ್ನ ಮದುವೆನೂ ಆಯಿತು, ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಏನಂದರೆ, ನಾನು ವರ್ಕ್ ಮಾಡ್ತಿದ್ದು ಲೆಕ್ಚರರಾಗಿ ವರ್ಕ್ ಮಾಡ್ತಿದ್ದೆ. ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತು. ಯಾಕಂದರೆ ಸ್ಟೂಡೆಂಟ್ಸ್ಗೆ ಅಫ್ಕೋರ್ಸ್ ಟೀಚರ್ಸ್ ಏನು ಹೇಳ್ತಾರೆ, ಫೋನೆಲ್ಲ ಯೂಸ್ ಮಾಡಿಬಿಡಿ, ಚೆನ್ನಾಗಿ ಓದಿ, ಆ ಥರ ಎಲ್ಲ ಹೇಳ್ತಾರೆ. ನಾನೇ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ನನಗೆ ಅದು ಕಷ್ಟ ಅಂತ ಅನಿಸ್ತು. ಅದು ಸ್ವಲ್ಪ ನನಗೆ ಎಲ್ಲೋ ಭಯ ಅಂತ ಅನಿಸ್ತು. ಬಿಕಾಸ್ ನನ್ನ ಸ್ಟೂಡೆಂಟ್ಸು ನನ್ನನ್ನು ನೋಡ್ತಾರೆ, ಏನು ಅಂದ್ಕೋತಾರೋ ಏನೋ ಅಂತ ಅನಿಸ್ತು. ಬಟ್ ನನಗೆ ಪ್ಯಾಷನ್ನೇ, ನನಗೆ ಮೊದಲಿಂದನೂ ತುಂಬ ಇಷ್ಟ ಇದ್ದಿದೆ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ, ಕಂಟೆಂಟ್ ಕ್ರಿಯೇಷನ್ನ ಮಾಡೋಣ ಅಂತ ನಾನು ಅಂದ್ಕೊಂಡು ಓಕೆ. ನಾನು ಲೆಕ್ಚರರ್ ಆಗಿದ್ರು ಈಗ ಎಷ್ಟೊಂದು ಜನ ನೀವು ನೋಡಿರಬಹುದು, ಟೀಚರ್ಸ್ ಆದ್ರೂ ವೀಡಿಯೋಸ್ನ ಮಾಡ್ತಾರೆ, ಲೆಕ್ಚರರ್ಸ್ ಆದ್ರೂ ವೀಡಿಯೋಸ್ನ ಮಾಡ್ತಾರೆ ಅಂದ್ಬಿಟ್ಟು ನಾನು ಮೈಂಡಲ್ಲಿ ಓಕೆ ನಾನು ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಆಗಿಬಿಟ್ಟು ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ರೆ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಒಂದು ಸ್ಟೂಡೆಂಟ್ಸೂ ಮ್ಯಾಮ್ ನೀವು ವೀಡಿಯೋಸ್ನ ಮಾಡ್ತೀರಾ ಅಂತ ಗೊತ್ತಲ್ವಾ, ಕಾಲೇಜಲ್ಲಿ ಟೀಚರ್ಸು ಸ್ಟೂಡೆಂಟ್ಸ್ದು ವೈಬ್ ಹೆಂಗಿರುತ್ತೆ, ಏನಾದ್ರೂ ಈ ಥರ ವೀಡಿಯೋಸ್ ಮಾಡ್ತಾ ಇದ್ದಾರೆ ನಮ್ಮ ಟೀಚರು ಇಲ್ಲ ನಮ್ಮ ಲೆಕ್ಚರರು ಅಂದರೆ ಸ್ವಲ್ಪ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಮ್ಮಿ, ಮತ್ತು ಅವ್ರ ಕ್ಲಾಸಲ್ಲಿ ತುಂಬ ಗಲಾಟೆ ಮಾಡೋದು, ಇಲ್ಲ ಅವ್ರನ್ನ ರೇಗಿಸೋದು. ಅಫ್ಕೋರ್ಸ್ ಕಾಲೇಜಲ್ಲೆಲ್ಲ ಇದು ನಡೆಯುತ್ತೆ, ಟೀಚರ್ಸ್ನ ಲೆಕ್ಚರರ್ಸ್ನ ರೇಗಿಸೋದು. ನನ್ನ ಸ್ಟೂಡೆಂಟ್ಸು ಇದುವರೆಗೂ ಯಾರು ನಂಗೆ ಆ ಥರ ಡಿಸ್ರೆಸ್ಪೆಕ್ಟ್ ಅಂತಾರಲ್ಲ, ರೆಸ್ಪೆಕ್ಟ್ ಇಲ್ಲದಿರೋ ಥರ ಮಾಡೇ ಇಲ್ಲ ಇದುವರೆಗೂ. ಯಾರು ನನ್ನ ಸ್ಟೂಡೆಂಟ್ಸು ಒಬ್ಬರು ಆ ಥರ ಮಾಡಲಿಲ್ಲ. ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಮ್ಯಾಮ್, ಆ ಥರ ಮಾಡಿ, ಈ ಥರ ಮಾಡಿ, ಇನ್ನೂ ಚೆನ್ನಾಗಿ ರೀಲ್ಸ್ ಆಗುತ್ತೆ, ಇನ್ನೂ ಚೆನ್ನಾಗಿ ವ್ಯೂಸ್ ಆಗುತ್ತೆ ಅಂತ ಸಪೋರ್ಟ್ ಮಾಡಿದ್ದಾರೆ ಹೊರತು ಯಾವ ಸ್ಟೂಡೆಂಟ್ಸು ನನಗೆ ಈ ಥರ ಮಾಡ್ತಾರೆ ನಮ್ಮ ಮ್ಯಾಮು ಅಂತ ಬೇಜಾರಾಗೋ ಥರ ಮಾತಾಡಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಯಾರೂ ನನಗೆ ಬೇಜಾರಾಗೋ ಥರ ಮಾತಾಡಲಿಲ್ಲ. ನೆಕ್ಸ್ಟ್ ನನ್ನ ಕೊಲೀಗ್ಸು ಅವರು ಅಷ್ಟೇ ಎಷ್ಟು ಒಳ್ಳೆ ಕೊಲೀಗ್ಸ್ ಸಿಕ್ಕಿದ್ರು ಅಂದರೆ ನನಗೆ. ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಕೂಡ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಯಾವ ಥರ ಮಾಡ್ತೀರಾ ತೋರಿಸಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಖುಷಿ ಪಟ್ಟಿದ್ದಾರೆ. ನನಗೆ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ನನ್ನ ಲೆಕ್ಚರರ್ಸ್, ನನ್ನ ಕೊಲೀಗ್ಸ್ ಆಗಿರ್ಬೋದು, ಇದುವರೆಗೂ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕೊಲೀಗ್ಸ್ ನೀವು ಮ್ಯಾಮ್ ಈ ಥರ ವೀಡಿಯೋಸ್ನ ಮಾಡಿ, ಆ ಥರ ವೀಡಿಯೋಸ್ನ ಮಾಡಿ ಅಂತ ಶೇರ್ ಮಾಡ್ತಾಯಿದ್ರು, ಲಿಟ್ರಲಿ ಶೇರ್ ಮಾಡ್ತಾಯಿದ್ರು. ಈ ಥರ ವೀಡಿಯೋಸ್ನ ಮಾಡಿ ಮ್ಯಾಮ್ ಚೆನ್ನಾಗಿರುತ್ತೆ ಅಂತ. ಅವ್ರ ವೀಡಿಯೋಸ್ಗೆ ಅಷ್ಟು ಬರ್ತಾ ಇರಲಿಲ್ಲ, ನಮ್ಮನ್ನೊಂದು ಬ್ಲರ್ ಮಾಡಿಬಿಡಿ ಅಂದ್ಬಿಟ್ಟು ನೀವು ಚೆನ್ನಾಗಿ ಮಾಡಿ ಅಂತ ಅನ್ನೋರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನ ನನ್ನ ಕೊಲೀಗ್ಸ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ನನ್ನ ಕಾಲೇಜ್ ಸ್ಟೋರಿ. ನನಗೆ ಕಾಲೇಜಲ್ಲಿ ಎಲ್ಲೂ ಯಾರೂ ಆಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಈ ಥರ ಮಾಡ್ತಾರೆ ಅನ್ನೋದಾಗಿರ್ಬೋದು ಯಾರೂ ಮಾಡಲಿಲ್ಲ. ನನ್ನ ಸ್ಟೂಡೆಂಟ್ಸು ಕೂಡ ಮಾಡಲಿಲ್ಲ, ನನ್ನ ಕೊಲೀಗ್ಸು ಮಾಡಲಿಲ್ಲ. ನೆಕ್ಸ್ಟು ನನಗೆ ತುಂಬ ಹರ್ಟ್ ಮಾಡಿದ್ದು, ತುಂಬ ನನಗೆ ಬೇಜಾರು ಮಾಡಿದ್ದು ನನ್ನ ಫ್ಯಾಮಿಲಿನೇ.
ತುಂಬ ಅಂದರೆ ತುಂಬ ಬೇಜಾರು ಮಾಡಿಬಿಟ್ರು ನನಗೆ. ಎಷ್ಟೊಂದು ಜನ ಅವ್ರಿಗೆ ಅಫ್ಕೋರ್ಸ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತಲೇ ಅನಿಸುತ್ತೆ. ಯಾಕೆಂದರೆ ಇದ್ರ ಬಗ್ಗೆ ಎಲ್ಲ ಅವ್ರಿಗಷ್ಟು ಗೊತ್ತಿಲ್ಲ. ಅವ್ರಿಗೊಂದು ಭಯ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿದ್ರೆ. ಆ್ಯಂಡ್ ಗೊತ್ತಿಲ್ಲ, ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತಿಲ್ಲದೆ ಇರೋರು ಇದ್ದಾರೆ, ಗೊತ್ತಿರೋರು ಇದ್ದಾರೆ. ಗೊತ್ತಿರೋರು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ, ಈ ಥರ ಮಾಡಿದ್ರೆ ಈ ಥರ ಕಮೆಂಟ್ಸ್ ಮಾಡ್ತಾರೆ, ಈ ಥರ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ನಮ್ಮದೆಲ್ಲ ಪಬ್ಲಿಕ್ ಅಕೌಂಟ್ ಇಲ್ಲ, ನಮ್ಮದೆಲ್ಲ ಪ್ರೈವೇಟ್ ಅಕೌಂಟು, ಇವ್ಳದ್ದು ಮಾತ್ರ ಪಬ್ಲಿಕ್ ಅಕೌಂಟು ಅನ್ನೋ ಥರ ಹೇಳ್ಕೊಟ್ಟಿದ್ದು ಉಂಟು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಕೆಲವರು. ಆವಾಗ ಏನು ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಏನು ಅನಿಸುತ್ತೆ ಅಂದರೆ, ತುಂಬ ಸಲ ಅಫ್ಕೋರ್ಸ್ ಅನ್ನೋದು ಯೂಸ್ ಮಾಡಿಬಿಟ್ಟೆ ಅಲ್ವಾ, ಸಾರಿ, ಏನು ಅಂದ್ಕೊಬೇಡಿ. ನನ್ನ ಫ್ಯಾಮಿಲಿಗೆ ಹೇಳಿಬಿಟ್ರು, ಅಂದರೆ ನನ್ನ ಫ್ಯಾಮಿಲಿಗೆ ಬ್ಯಾಡ್ ಒಪಿನಿಯನ್ ಬರೋ ಥರ ಮಾಡಿಬಿಟ್ರು. ಅದರಲ್ಲಂತೂ ನಮ್ಮಮ್ಮ ಡೈರೆಕ್ಟಾಗೇ ಈ ಥರ ಎಲ್ಲ ಮಾಡಬೇಡ, ಆ ಥರ ಎಲ್ಲ ಮಾಡಬೇಡ ಅಂತ ಹೇಳೋರು. ಬಿಡಿ, ನಮ್ಮಮ್ಮ ಅಂತೂ ಎಷ್ಟು ಬೇಜಾರು ಮಾಡೋರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಬಿಡಿ, ಬೇರೆಯವ್ರುಗಳು ಅಷ್ಟೇ ತುಂಬ ಅಂದರೆ ತುಂಬ ಬೇಜಾರು ಮಾಡಿಬಿಟ್ರು. ನನ್ನ ಹಸ್ಬೆಂಡ್ಗೆ ಹೇಳಿದ್ದಾರೆ, ಆ ಥರ ಎಲ್ಲ ವೀಡಿಯೋಸ್ ಮಾಡಬೇಡ ಅಂತ ಆ ಥರ ಎಲ್ಲ ವೀಡಿಯೋಸ್ ಮಾಡಬೇಡ ಇನ್ನೂ ಬೇರೆ ಥರ ಎಲ್ಲ ಬೇಜಾರು ಮಾಡಿದ್ರು. ಆಮೇಲೆ ಈ ಥರ ಎಲ್ಲ ನನ್ನ ಮುಂದೆ ಚೆನ್ನಾಗೇ ಇರ್ತಾಯಿದ್ರು. ನನ್ನ ಹಿಂದೆ ನನ್ನ ವೀಡಿಯೋಸ್ನ ನೋಡ್ಕೊಂಡು ಆಡ್ಕೊಂಡಿದ್ದಾರಂತೆ, ಆಡ್ಕೊಂಡಿದ್ರು. ನನಗೆ ಬೇಜಾರಾಗೋಯ್ತು ಅದನ್ನೆಲ್ಲ ಕೇಳಿ. ನಾನು ತುಂಬ ಇಷ್ಟಪಡೋರು ಹಿಂಗೆ ಮಾಡಿಬಿಟ್ರು ನನಗೆ ಅಂತ ತುಂಬ ಬೇಜಾರಾಯಿತು. ನನಗೆ ಅವ್ರ ಹೆಸರನ್ನೇ ಹೇಳೋಕ್ಕೆ ಇಷ್ಟನೇ ಇಲ್ಲ. ಎಷ್ಟೊಂದು ಸಲ ಕಾಲೇಜಲ್ಲಿ ಹತ್ಬಿಟ್ಟಿದ್ದೀನಿ ನಾನು. ಹಿಂಗೆಲ್ಲ ಮಾತಾಡ್ತಾರಲ್ಲ, ಏನು ಮಾಡೋದು, ನನಗೆ ಇದರಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಐತೆ, ಗೋಲ್ ಸೆಟ್ ಮಾಡ್ಕೊಬಿಟ್ಟಿದ್ದೀನಿ, ಏನು ಮಾಡೋದು, ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಬೇಜಾರಾಗೋಯಿತು. ನನಗೆ ತುಂಬ ಬೇಜಾರಾಗೋಯಿತು. ಎಷ್ಟೊಂದು ಸಲ ಬೇಡಪ್ಪ ವೀಡಿಯೋಸೇ ಮಾಡೋದು ಬೇಡ ಅಂತ ಕೆಲವೊಂದು ಸಲ ಒಂದು 15 ದಿನ ಬಿಟ್ಬಿಟ್ಟು. ನನಗೆ ಏನು ಗೊತ್ತಾ, ನಂದು ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಂಗೆ ಯಾರು ಬೇಜಾರು ಮಾಡ್ತಿದ್ದಾರೆ ಅವ್ರ ಮುಂದೆ ನಾನು ಬೇಜಾರಾಗಲ್ಲ. ನಾನು ಬೇಜಾರಾಗಿದ್ದೀನಿ ಅಂತ ನಾನು ತೋರಿಸ್ಕೊಳ್ಳೋದು ಇಲ್ಲ. ಅವ್ರ ಮುಂದೆ ಇನ್ನೂ ನಾನು ಚೆನ್ನಾಗಿದ್ದೀನಿ, ನನಗೇನು ಬೇಜಾರಾಗಿಲ್ಲ ಅನ್ನೋ ಥರ ಇರೋ ಕ್ಯಾರೆಕ್ಟ್ರು. ಬಟ್ ನಂಗೆ ಮನ್ಸಲ್ಲಿ ತುಂಬ ಬೇಜಾರಿರುತ್ತೆ, ತುಂಬ ಹತ್ಬಿಟ್ಟಿರ್ತೀನಿ. ಅದು ನನ್ನ ಹಸ್ಬೆಂಡಿಗೆ ಮಾತ್ರ ಗೊತ್ತಿರುತ್ತೆ. ಯಾವುದೇ ವಿಷಯ ಆಗಿರ್ಬೋದು ಅಷ್ಟೇ, ಅವ್ರ ಮುಂದೆ ತುಂಬ ಸ್ಟ್ರಾಂಗಾಗಿ ನನಗೇನು ಆರ್ಟ್ ಆಗಿಲ್ಲ, ಏನೂ ಬೇಜಾರಾಗಿಲ್ಲ ಅಂತ ಆ್ಯಟಿಟ್ಯೂಡಲ್ಲಿ ಇರ್ತೀನಿ. ಬಟ್ ನನ್ನ ಹಸ್ಬೆಂಡ್ ಒಬ್ರಿಗೆ ಗೊತ್ತು ನಾನು ಎಷ್ಟು ಅಳ್ತೀನಿ, ಎಷ್ಟು ಬೇಜಾರು ಮಾಡ್ಕೋತೀನಿ. ಆಮೇಲೆ ನನಗೆ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ಮೊದಲು ಒಬ್ರನ್ನ ಹಚ್ಕೊಬಿಟ್ಟಿರ್ತೀನಿ, ಫ್ರೆಂಡ್ಸ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಬಿಟ್ಟಿರ್ತೀನಿ. ಅವ್ರು ಏನಾದರೂ ನನಗೆ ಅವ್ರದ್ದು ಇನ್ನೊಂದು ಫೇಸ್ನ ತೋರಿಸ್ಬಿಟ್ಟು ಅವ್ರ ಬಗ್ಗೆ ನನಗೇನಾದರೂ ಒಪಿನಿಯನ್ ಚೇಂಜ್ ಆಗಿಬಿಟ್ರೆ ನಂಗೆ ತುಂಬ ಹರ್ಟ್ ಆಗಿಬಿಡುತ್ತೆ, ತುಂಬ ಹತ್ಬಿಡ್ತೀನಿ. ಎಷ್ಟು ಅಳ್ತೀನೋ ಅಷ್ಟೇ ಅವ್ರನ್ನ ಮರ್ತುಬಿಡ್ತೀನಿ ನಾನು. ಇನ್ನು ಮತ್ತೆ ಅವ್ರ ಅವ್ರ ಲೈಫ್ಗಾಗಿರ್ಬೋದು, ಅವ್ರ ಜೊತೆ ನಾನು ಮತ್ತೆ ಮಾತಾಡೋದಾಗಿರ್ಬೋದು, ಮೊದಲೊಂದು ಥರ ಎಲ್ಲ ಕಟ್ ಆನ್ ಮಾಡಿಬಿಟ್ಟಿರ್ತೀನಿ. ಬಟ್ ತುಂಬ ಬೇಜಾರು ಮಾಡ್ಕೊಂಡಿರ್ತೀನಿ. ಎಷ್ಟು ಬೇಜಾರು ಮಾಡ್ಕೊಂಡಿರ್ತೀನಿ ಅಂದರೆ ಅಷ್ಟು ಬೇಜಾರು ಮಾಡ್ಕೊಬಿಟ್ಟಿರ್ತೀನಿ. ಆ ಥರ ಎಷ್ಟೊಂದು ಜನ ಬೇಜಾರು ಮಾಡಿದ್ರು ಬಿಡಿ. ನನಗೆ ನನ್ನ ಸ್ಟೂಡೆಂಟ್ಸ್ ಬೇಜಾರು ಮಾಡಲಿಲ್ಲ, ನನ್ನ ಕೊಲೀಗ್ಸ್ ಬೇಜಾರು ಮಾಡಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಬಟ್ ನನ್ನ ಫ್ಯಾಮಿಲಿ ತುಂಬ ಬೇಜಾರು ಮಾಡಿದ್ರು, ತುಂಬ ಹರ್ಟ್ ಮಾಡಿದ್ರು, ತುಂಬ ಅಂದರೆ ತುಂಬ ನೋವು ಮಾಡಿದ್ರು. ಸೊ ಇಷ್ಟ ಆಯಿತು. ಬಟ್ ನಂದು ಒಂದು ಮೈಂಡ್ ಏನಂದರೆ, ಯಾವುದೇ ಥರದ ಅಂದರೆ ಕೆಟ್ಟ ಕಮೆಂಟ್ಸ್ ಬರೋ ಥರ ವೀಡಿಯೋಸ್ನ ನಾನು ಮಾಡಬಾರ್ದು. ಏನೇ ಆಗಲಿ ನಂದು ಏನೇ ಆಗಲಿ, ನಂದು ಎಷ್ಟು ವರ್ಷನಾದರೂ ತೊಗೊಳ್ಳಿ, ನಂದು ಇನ್ಸ್ಟಾಗ್ರಾಮು ಫಾಲೋವರ್ಸ್ನ ಜಾಸ್ತಿ ಆಗೋದಕ್ಕೆ ಎಷ್ಟು ಪ್ರಮೋಷನ್ ಬಂದರೂ ಪರವಾಗಿಲ್ಲ, ಬರಲಿಲ್ಲ ಅಂದರೂ ಪರವಾಗಿಲ್ಲ, ನೀಟಾಗಿ ಡೀಸೆಂಟಾಗಿ ವೀಡಿಯೋಸ್ನ ಮಾಡೋಣ. ಒಬ್ಬರು ನೋಡಿದ್ರೆ ನೋಡಪ್ಪ ಈ ಹುಡುಗಿ ವೀಡಿಯೋಸ್ ಮಾಡುತ್ತೆ, ಚೆನ್ನಾಗಿ ಮಾಡುತ್ತೆ ಅನ್ನೋ ಥರ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಫುಲ್ ಫಿಕ್ಸ್ ಆಗಿಬಿಟ್ಟೆ. ಅಂದರೆ ನನಗೆ ಬೇರೆಯವರು ನನಗೆ ಬೈದ್ರೂ ನಾನು ಅದೇ ಥರ ವೀಡಿಯೋಸ್ನ ಮಾಡ್ತಾಯಿದ್ದೆ, ಬೈಲಿಲ್ಲ ಅಂದ್ರೂ ನಾನು ಅದೇ ಥರ ಡೀಸೆಂಟಾಗಿ ವೀಡಿಯೋಸ್ನ ಮಾಡ್ತಾಯಿದ್ದೆ. ಆ ಥರ ಅಂದ್ಕೊಂಡು ಫಿಕ್ಸ್ ಮಾಡಿಕೊಂಡು ವೀಡಿಯೋಸ್ನ ಕಂಟಿನ್ಯೂ ಮಾಡಿದೆ. 1 ವರ್ಷ ಆಯಿತು ನೆಕ್ಸ್ಟ್ ಮಂತ್ಗೆ. ಇವತ್ತು ನನಗೆ 10K ಫಾಲೋವರ್ಸ್ ರೀಚ್ ಆದರು. ನೀವುಗಳು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಬರ್ತಾ ಇದ್ದೀರಾ ಅಂದರೆ, ನೀವು ಎಷ್ಟೇ ಡೀಸೆಂಟಾಗಿ ಮಾಡಿ, ನೀವು ಎಷ್ಟೇ ಕರೆಕ್ಟಾಗಿ ಮಾಡಿ, ಬಟ್ ನಿಮ್ಮನ್ನ ಅಪೋಸ್ ಮಾಡ್ತಾರೆ, ನಿಮಗೆ ಬೈತಾರೆ, ನಿಮ್ಗೆ ಹರ್ಟ್ ಮಾಡ್ತಾರೆ, ನಿಮ್ಮ ಹಿಂದೆ ಆಡ್ಕೋತಾರೆ. ಇದಂತೂ ಬರೆದಿಟ್ಕೊಬಿಡಿ. ಯಾರು ಏನು ಇಷ್ಟು ಚೆನ್ನಾಗಿ ಮಾಡ್ತೀಯಾ ಮಾಡು ಅಂತ ಯಾರೂ ಸಪೋರ್ಟ್ ಮಾಡಲ್ಲ, ಒಬ್ಬರು ಸಪೋರ್ಟ್ ಮಾಡಲ್ಲ. ನನಗೆ ನಂದು ಒಂದು ಬೆಸ್ಟ್ ಪಾರ್ಟ್ ಏನಂದರೆ, ನನ್ನ ಹಸ್ಬೆಂಡ್
ತುಂಬ ಸಪೋರ್ಟ್ ಮಾಡಿದ್ರು. ಬಿಕಾಸ್ ನಾನು ಅವ್ರಿಗೆ ಮೊದಲಿಂದನೇ ಹೇಳ್ಕೊಂಡು ಬರ್ತಾಯಿದ್ದೆ ನನಗೆ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಮಾಡಬೇಕು, ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡಬೇಕು ಅಂತ. ಅವ್ರು ನಂಗೆ ಹೇಳಿದ್ದು ಒಂದೇ ಮಾತು, ನೋಡಮ್ಮ ಇವತ್ತು ಓಕೆ ಈ ಥರ ಅಂದ್ರೆ ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ, ಈ ಥರ ಅಂದ್ರೆ ನೋವು ಮಾಡ್ಕೋಬೇಡಿ, ಒಂದು ಡೀಸೆಂಟಾಗಿ ವೀಡಿಯೋ ಮಾಡಿ ಒಬ್ರಿಗೆ ಇನ್ಸ್ಪೈರ್ ಆಗಬೇಕು ನಾವು ಮಾಡೋ ವೀಡಿಯೋ. ಏನು ಈ ಹುಡುಗಿ ಹಿಂಗೆ ಮಾಡುತ್ತೆ ಅನ್ನೋ ಥರ ಇರಬಾರ್ದು, ಈ ಥರ ಮಾಡಬೇಕು, ಹುಡುಗಿ ಥರ ವೀಡಿಯೋಸ್ನ ಮಾಡಬೇಕು ಅಂತ ನೀಟಾಗಿ ಮಾಡಿ ಅಂತ ಹೇಳ್ಕೊಟ್ರು. ಅದೊಂದು ನಾನು ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ನ ಕಂಟಿನ್ಯೂ ಮಾಡಿದೆ ಅಷ್ಟೇ. ನಿಮಗೂ ಏನಾದರೂ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮುಂದೆ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ನೆಕ್ಸ್ಟು ಇಷ್ಟೆಲ್ಲ ಆಯಿತು. ಗೊತ್ತಾ, ನಾವು ಫ್ಯಾಮಿಲಿಯವ್ರನ್ನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೂ ಒಂದು ಭಯ ಇರುತ್ತೆ, ಏನು ಮಾಡ್ತಾರೋ ವೀಡಿಯೋಸಲ್ಲಿ. ಈಗ ನಿಮಗೆ ಗೊತ್ತಲ್ವಾ, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡೋದ್ರಿಂದ ಅವ್ರ ಜೀವನ ಹಿಂಗಾಯಿತು, ಇವ್ರ ಜೀವನ ಹಿಂಗಾಯಿತು ಅಂತ ನ್ಯೂಸಲ್ಲೆಲ್ಲ ತೋರಿಸ್ತಿರ್ತಾರಲ್ವ, ಅವ್ರಿಗೂ ಭಯ ಇರುತ್ತೆ. ಹಂಗೆ ನಮ್ಮ ಫ್ಯಾಮಿಲಿಲೂ ಭಯ ಇತ್ತು. ಹೇಗೋ ನಾನು ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಟಚ್ ವುಡ್, ನಂಗೆ ಯಾವುದೇ ಥರದ ಬ್ಯಾಡ್ ಕಮೆಂಟ್ಸ್ ಬರಬಾರ್ದು, ದೇವ್ರ ಹತ್ರ ನಾನು ಬರಬಾರ್ದು ಅಲ್ಲ, ನಾನು ಆ ಥರ ಮಾಡೋದು ಇಲ್ಲ. ಬ್ಯಾಡ್ ಕಮೆಂಟ್ಸ್ ಮಾಡೋ ಥರ ನಾನು ವೀಡಿಯೋಸ್ಗಳನ್ನೂ ಮಾಡಲ್ಲ. ನಂಗೆ ವ್ಯೂಸ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ. ಯಾಕಂದರೆ ಬಿಕಾಸ್ ನಾನು ಓಪನ್ನಾಗಿ ಹೇಳ್ತೀನಿ, ನನಗೆ ಯೂಟ್ಯೂಬು ಇನ್ಸ್ಟಾಗ್ರಾಮಿಂದ ನಾನು ಅರ್ನಿಂಗ್ಸ್ ಜಾಸ್ತಿ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಂತೂ ನಾನು ಬಂದಿಲ್ಲ. ನಾನು ಬಂದಿರೋದು ನನಗೆ ನನ್ನ ಪ್ಯಾಷನ್ನ ನಾನು ಬಿಟ್ಕೊಡ್ಬಾರ್ದು. ಈಗ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು, ಬಟ್ ಅದಾಗಲ್ಲ. ಇವಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಮದುವೆ ಆದರೆ ಮುಗೀತು, ಅದೆಲ್ಲ ಮಾಡೋಕ್ಕೆ ಬಿಡಲ್ಲ. ಇದೊಂದಾದರೂ ಮಾಡೋಣ, ಯೂಟ್ಯೂಬ್ನಾದರೂ ಮಾಡಿ ಏನೋ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಣ. ಸುಮ್ಮನೆ ನನಗೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನೀವೇನಾದರೂ ಅಂದ್ಕೊಳ್ಳಿ. ಇವಾಗ ನಾನು ಟ್ಯೂಷನ್ ಮಾಡ್ತಾಯಿದ್ದೀನಿ. ಈಗ 6 ಗಂಟೆ, ಇವಾಗ 5 ಗಂಟೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ನೈಟ್ಗೆ ಏನೇನು ಊಟ ಬೇಕು ಎಲ್ಲ ರೆಡಿ ಮಾಡಿದ್ದೀನಿ. ಈಗ 5 ಗಂಟೆಗೆ ಟ್ಯೂಷನಿಗೆ ಬರ್ತಾರೆ, 5 ಗಂಟೆಯಿಂದ 6 ಗಂಟೆವರೆಗೂ ಟ್ಯೂಷನ್ ಮಾಡ್ತೀನಿ. ಎಷ್ಟು ಜನನಾದರೂ ಬರಲಿ, 2 ಮಕ್ಕಳು ಬಂದರೂ ನಾನು ಅವ್ರಿಗೆ ಚೆನ್ನಾಗಿ ಟ್ಯೂಷನ್ನ ಮಾಡಿಕೊಡ್ತೀನಿ. ನನಗೆ ಟೈಮ್ ವೇಸ್ಟ್ ಮಾಡಬಾರ್ದು. ಮತ್ತು ನಾನು ಓದಿರೋದು ನಂಗೆ ವೇಸ್ಟ್ ಆಗಬಾರ್ದು. ನಾನು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ನಂಗೆ ಅದು ಇಷ್ಟನೇ ಆಗಲ್ಲ. ಇವಾಗ ನಾನು ಮನೇಲಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ತಿನ್ಕೊಂಡು ಮಲ್ಕೊಂಡು ಫೋನ್ ನೋಡ್ಕೊಂಡು ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಈ ಥರ ವೀಡಿಯೋಸ್ನ ಮಾಡೋಣ, ಅದು ಕ್ಲಿಕ್ ಆಗುತ್ತೆ ಬಿಡುತ್ತೆ, ವೀಡಿಯೋಸ್ನ ಮಾಡೋಣ, ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡೋಣ. ಆಮೇಲೆ ಏನು ಗೊತ್ತಾ, ಇವಾಗ ವೀಡಿಯೋಸ್ನ ಮಾಡಿದರೆ ನೆಕ್ಸ್ಟ್ ಒಂದಿನ ನೋಡಿದ್ರೆ ಖುಷಿ ಆಗುತ್ತೆ. ಅಯ್ಯೋ, ನಾವು ಈ ಥರ ಎಲ್ಲ ವೀಡಿಯೋಸ್ ಮಾಡಿದ್ದೀವಿ, ಆ ಮನೇಲಿದ್ದಾಗ ಎಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಇನ್ನೇನಂದರೆ, ಎಲ್ರಿಗೂ ಒಂದು ಡೌಟಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ, ನನಗೆ ಫಸ್ಟ್ ಕೊಲ್ಯಾಬ್ರೇಷನ್ ಹೆಂಗೆ ಬಂತು ನನಗೆ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಒಂದು ಶಾಪ್ಗೆ ಹೋಗಿದ್ದೆ, ಜ್ಯೂಸ್ ಹಬ್ ಅನ್ನೋ ಒಂದು ಶಾಪ್ಗೆ ಹೋಗಿದ್ದೆ. ಅಲ್ಲಿ ಏನೋ ನನ್ನ ಹಸ್ಬೆಂಡು ನನ್ನನ್ನು ಪಿಕ್ ಮಾಡೋಕ್ಕೆ ಬಂದಿದ್ದರು. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ ಅಲ್ವಾ ಲೆಕ್ಚರರ್ ಆಗಿ. ಆಗ ಹಸ್ಬೆಂಡ್ ಪಿಕ್ ಮಾಡ್ಕೊಂಡು ಬರಬೇಕಾದ್ರೆ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಒಂದು ಜ್ಯೂಸ್ ಹಬ್ಗೆ ಹೋದ್ವಿ. ನಮ್ಮ ನಂಜನಗೂಡಲ್ಲಿದೆ, ನೀವು ನೋಡ್ಬೋದು, ಗೊತ್ತಿರ್ಬೋದು ನಿಮಗೆ. ಅಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಹೋದ್ವಿ. ನಾನು ಮಿನಿ ವ್ಲಾಗ್ನ ಮಾಡ್ತಾಯಿದ್ದೆ, ಡೈಲಿ ವ್ಲಾಗ್ನ ಮಾಡ್ತಾಯಿದ್ನಲ್ವ, ಅಲ್ಲೂ ಒಂಚೂರು ಕ್ಯಾಪ್ಚರ್ ಮಾಡಿ ಶಾಪ್ ಬಗ್ಗೆ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿದೆ. ಇಲ್ಲಿ ಫುಡ್ ಚೆನ್ನಾಗಿದೆ, ಜ್ಯೂಸ್ ಚೆನ್ನಾಗಿದೆ, ನೀವು ಒಂದು ಸಲ ವಿಸಿಟ್ ಮಾಡಿ ನಂಜನಗೂಡವರು ಅಂತ ಮಾಡಿದೆ. ಬಟ್ ಅದು ತುಂಬ ರೀಚ್ ಹೋಗ್ಬಿಡ್ತು. ಒಂದು 50,000, 60,000, 50K, 60K ರೀಚ್ ಹೋಗ್ಬಿಡ್ತು. ಅದು ಬಂದು ನಮ್ಮ ನಂಜನಗೂಡವ್ರಿಗೆ ಜಾಸ್ತಿ ರೀಚ್ ಆಗೋಯಿತು. ಜಾಸ್ತಿ ರೀಚ್ ಆದಾಗ ಆ ಜ್ಯೂಸ್ ಓನರ್ ಏನಿದ್ದಾರೆ ಅವರು ಇನ್ನೊಂದು ಬ್ರ್ಯಾಂಚ್ನ, ಮೊದಲೇ ಒಂದು ಬ್ರ್ಯಾಂಚ್ ಇತ್ತು, ಅದನ್ನು ಡೆಮಾಲಿಷ್ ಮಾಡಿ ಮತ್ತೆ ಬಿಲ್ಡ್ ಮಾಡ್ತಾಯಿದ್ರು. ಅವರು ನಾನು ಮಾಡಿರೋ ವೀಡಿಯೋನ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಮೇಡಮ್, ನೀವು ಇದು ಇನ್ನೊಂದು ಮಾಡ್ತಾಯಿದ್ದೀವಿ ಪ್ಲ್ಯಾನೆಟ್ ಕೆಫೆ ಅಂತ, ಅದು ಮೊದಲಿಂದನೂ ಇತ್ತು, ಇವಾಗ ಅದನ್ನು ಡೆಮಾಲಿಷ್ ಮಾಡಿ ನೀಟಾಗಿ ಮಾಡ್ತಾಯಿದ್ದೀವಿ, ಅದಕ್ಕೊಂದು ಸಲ ಬಂದು ಕೊಲಾಬ್ ಮಾಡಿ ಅಂತ ಅಂದರು. ಹಂಗಂದಾಗ ಈ ಥರ ನನಗೆ ಕೊಲಾಬ್ ಸಿಕ್ಕಿದ್ದು ಖುಷಿ ಇದೆ ನನಗೆ. ಫಸ್ಟು ಪ್ರಮೋಷನ್ ಬಂದಿದ್ದು ತುಂಬ ಖುಷಿ ಇದೆ. ನನ್ನ ಹಸ್ಬೆಂಡ್ನ ಕರ್ಕೊಂಡೋಗಿದ್ದೆ, ಅವರೇ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು.
ಅದಾದಮೇಲೆ ಸ್ಯಾರಿದು ಬಂತು, ಅದಾದಮೇಲೆ ಡ್ರೆಸ್ದು ಬಂತು. ಇವಾಗ ಕ್ರೀಮ್ದು ಬಂದಿದೆ. ಕ್ರೀಮ್ದು ಯಾವಾಗ ಜೂನ್ 2022 ಜೂನ್ 22ನೇ ತಾರೀಕಿಗೆ ಪ್ರಾಡಕ್ಟ್ ಬರುತ್ತೆ, ಅದನ್ನು ಮಾಡ್ತೀನಿ. ಅದಾದಮೇಲೆ ಮೀಶೋ, ತುಂಬ ಜನ ಮೀಶೋದು ಅಪ್ಲಿಕೇಟೆಡ್ ಮಾರ್ಕೆಟಿಂಗ್ ಬಗ್ಗೆ ನನಗೆ DM ಮಾಡ್ತಿದ್ದೀರಾ. ಡೆಫಿನೆಟ್ಲಿ ಇದು ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ ಅಂತ ಟೈಮ್ ತೊಗೋತಿದ್ದೀನಿ, ಮಾಡೇ ಮಾಡ್ತೀನಿ. ಅದಾದಮೇಲೆ ಇನ್ನೇನೇನು ಪ್ರಮೋಷನ್ ಮಾಡಿದೆ ನಾನು, ಒಂದು ಪ್ಲಾನೆಟ್ ಕೆಫೆದು ಮಾಡಿದೆ, ಡ್ರೆಸ್ದು ಮಾಡಿದೆ, ಸ್ಯಾರಿದು ಮಾಡಿದೆ, ಇವಾಗ ಕ್ರೀಮ್ದು ಬಂದಿದೆ. ಮೀಶೋದಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ನೆಕ್ಸ್ಟು ಆ್ಯಂಡ್ ಇನ್ನೊಂದು 2-3 ಬಂದಿತ್ತು. ಸ್ಪೆಕ್ಸ್ದು ಬಂದಿತ್ತು. ಅದಾದಮೇಲೆ ಯಾವುದೋ ಒಂದು ವೆಯ್ಟ್ ಲಾಸ್ದು ಬಂದಿತ್ತು. ಅದಾದಮೇಲೆ ಇವಾಗ ಇನ್ನೊಂದು ಯಾವುದೋ ಆರ್ಗ್ಯಾನಿಕ್ ಪ್ರಾಡಕ್ಟದ್ದು ಬಂದಿದೆ. ಇದೆಲ್ಲ ಏನಾಗಿದೆ ಅಂದರೆ ಇನ್ನೂ ಓಲ್ಡಲ್ಲಿದೆ. ಅಂದರೆ ಅವರು ಫಸ್ಟು ಕೇಳ್ತಾರೆ ಕೊಲ್ಯಾಬ್ ಮಾಡಿ ಅಂತ, ಅದಾದಮೇಲೆ ಪೇಮೆಂಟ್ ವಿಷಯ ಬಂದಾಗ ಸ್ಟಾಪ್ ಆಗಿಬಿಡ್ತಾರೆ. ಅಂದರೆ ನಂದು ಇವಾಗ 10K ಆಗಿರೋದು, ನಂದು 10K ಆಗಿರೋದು. ಅದಕ್ಕೂ ಮುಂಚೆ ಬಂದಿದ್ದೆಲ್ಲ ಸ್ವಲ್ಪ ಓಲ್ಡಲ್ಲಿದೆ. ನೋಡೋಣ ಇನ್ನು ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಅಪ್ಡೇಟ್ ಮಾಡ್ತಿರ್ತೀನಿ. ನಾನೇನಾದರೂ ಪ್ರಮೋಷನ್ ಬಂದರೆ ಎಲ್ಲ ನೀವು ಅಲ್ಲಿ ಹೋಗಿ ಫಾಲೋ ಮಾಡಿ ನೋಡ್ಬೋದು. ಈ ಥರ ಸ್ಟಾರ್ಟ್ ಆಯಿತು ನಂದು ಜರ್ನಿ. ಈ ಥರ ಖುಷಿ ಆಗುತ್ತೆ. ಏನಂದರೆ ಎಲ್ಲ ಏನೇ ಬೇಜಾರಾಗಿದ್ರೂ ಇವಾಗ ಓಕೆ, ಒಂದು 10K ರೀಚ್ ಮಾಡಿದ್ದೀನಿ, ನೆಮ್ಮದಿ ಇದೆ, ಖುಷಿ ಇದೆ. ನೋಡೋಣ ಮುಂದೆ ಹಿಂಗೆ ಮಾಡೋಣ ಅಂತ. ಮತ್ತು ನಿಮ್ಗೇನೇನೋ ಮಾತಾಡಬೇಕು ಅಂತ ಬರೆದಿಟ್ಕೊಬಿಡ್ಬೇಕು ಇನ್ಮೇಲೆ. ನೆಕ್ಸ್ಟು ಕೆಲವ್ರಿಗೆ ಡೌಟ್ ಇರುತ್ತೆ, ಹೆಂಗೆ ಕೊಲ್ಯಾಬ್ ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಅಂತ. ಅಲಾರಾಮ್ 5 ಗಂಟೆ ಹೆಂಗೆ ಅಪ್ರೋಚ್ ಮಾಡ್ತಾರೆ ಅಂದರೆ, ಏನಿಲ್ಲ, ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಅವರೇ ಬಂದು DM ಮಾಡ್ತಾರೆ. ಈ ಥರ ಏನಾದರೂ ಕೊಲ್ಯಾಬ್ ಮಾಡೋದಿದ್ರೆ ಹೇಳ್ತಾರೆ, ಪೇಮೆಂಟ್ ಬಗ್ಗೆ ಮಾತಾಡಬೇಕು. ಇನ್ನೊಂದು ಏನಂದರೆ, ಯಾವುದೇ ನಂದು ಕೊಲ್ಯಾಬ್ರೇಷನ್ ಬಂದರೂ ನಾನು ಅವ್ರ ಜೊತೆ ನನ್ನ ನಂಬರ್ ಕೊಡಲ್ಲ, ನನ್ನ ಹಸ್ಬೆಂಡ್ ನಂಬರ್ ಕೊಡ್ತೀನಿ. ಅವರೇ ಮಾತಾಡಿಕೊಂಡು ಅವರೇ ಪೇಮೆಂಟ್ ಏನಿರುತ್ತೆ ಅದನ್ನು ಡೀಲ್ ಮಾಡಿಕೊಂಡು ಅದಾದಮೇಲೆ ನನಗೆ ಹೇಳ್ತಾರೆ. ಅದಾದಮೇಲೆ ನಾನು ಪ್ರಾಡಕ್ಟ್ ಬಂದರೆ ಏನು ಮಾಡ್ತೀನಿ, ವೀಡಿಯೋಸ್ನ ಮಾಡ್ತೀನಿ. ನೆಕ್ಸ್ಟು ಮಾಡಬೇಕಾದ್ರೆ ನಮ್ಗೆ ಇನ್ನೊಂದು ಮೋಟಿವೇಶನ್ ಸಿಕ್ಕಿದ್ದು ಏನು ಅಂದರೆ, ನಮ್ಮ ನಂಜನಗೂಡಲ್ಲಿ ಎಲ್ಲಿ ಸಿಕ್ಕಿದ್ರೂ ಮಾತಾಡ್ಸೋರು, ಮ್ಯಾಮ್ ನೀವು ವೀಡಿಯೋಸ್ ಮಾಡ್ತೀರಲ್ವ ಅಂತ. ಅವರು ರೆಕಗ್ನೈಸ್ ಮಾಡ್ತಾರಲ್ಲ, ಆವಾಗಲೇ ಮಾಡೋಣ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ ಅದು ಅವ್ರದ್ದೇ ಮೋಟಿವೇಶನ್ ನನಗೆ. ಆ ಥರನೇ ನಾನು ಮೋಟಿವೇಟ್ ಮಾಡ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದು. ಆ್ಯಂಡ್ ಇನ್ನು ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ನನಗೆ 1K ಸಬ್ಸ್ಕ್ರೈಬ್ ಆಗಬೇಕು ಅಂತ ಆಸೆ ಇದೆ. ನೋಡೋಣ. ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತೀನಿ ಅಂದರೆ ಈಗಲೇ ಹೋಗಿ ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.